ಯಾವ ಹೂವು ಯಾರ ಮುಡಿಕೋ ಭಾಗ 161. ವಿಕ್ರಮ್ಗೆ ಸಾನ್ವಿ ಬಗ್ಗೆ ತನಗೆ ಪ್ರೀತಿ ಇದೆ ಎನ್ನುವುದೇ ತಿಳಿದಿರಲಿಲ್ಲ. ಅವನು ಅವಳ ಬಗ್ಗೆ ಬಂದ ಯೋಚನೆಯನ್ನು ಮನಸ್ಸಿನಿಂದ ಕಿತ್ತು ಹಾಕುವ ಪ್ರಯತ್ನ ಮಾಡುತ್ತಿದ್ದ. ಆದರೂ ಅವನಿಗೆ ಪದೇ ಪದೇ ಸಾನ್ವಿ ಕಡೆ ನೋಡಬೇಕೆನಿಸುತ್ತಿತ್ತು. ಸಾನ್ವಿ ರಾತ್ರಿ ನಡೆದ ಘಟನೆಯನ್ನೇ ಯೋಚಿಸುತ್ತಾ ಅನ್ಯ ಮನಸ್ಕಳಾಗಿ ನಿಂತಿದ್ದಳು. ಅವಳಿಗೆ ಅದನ್ನು ಮರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಬಳಿ ಬಂದ ಸಂಜಯ್ ನಿಧಾನವಾಗಿ, ಸಾನ್ವಿ ಪ್ಲೀಸ್, ನೀನ್ ಹೀಗೆ ಇರ್ಬೇಡ. ನಿನ್ನನ್ನ ಈ ರೀತಿ ನೋಡೋಕೆ ನಮ್ಗೆ ಆಗ್ತಿಲ್ಲ. ಪ್ಲೀಸ್ ಕಣಮ್ಮ. ರಾತ್ರಿ ನಡೆದದ್ದನ್ನು ಮರೆತು ಬಿಡು. ನೀನ್ ಹೀಗೆ ಇದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ವಿಕ್ರಮ್ ಭಾವಂಗೆ ಈ ವಿಷಯ ಗೊತ್ತಾದ್ರೆ ಅವರು ಖಂಡಿತ ಸುಮ್ಮನಿರಲ್ಲ. ಇದರಿಂದ ಆಗೋ ಅನಾಹುತಗಳೇ ಜಾಸ್ತಿ ಕಣಮ್ಮ. ನೀನು ತುಂಬಾ ಧೈರ್ಯವಂತೆ. ರಾತ್ರಿ ನಡೆದದ್ದನ್ನು ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಮ್ಮ. ನಿನ್ನನ್ನ ಈ ರೀತಿ ನೋಡ್ತಿದ್ರೆ ನನ್ಗೆ ನನ್ ಮೇಲೆ ಕೋಪ ಬರುತ್ತೆ. ನಾನೇ ಇದಕ್ಕೆಲ್ಲ ಕಾರಣ ಅನ್ನೋ ಗಿಲ್ಟ್ ಕಾಡ್ತಿದೆ. ನನಗೋಸ್ಕರ, ಪಂಕಜಣ್ಣಂಗೋಸ್ಕರ ಅದನ್ನೆಲ್ಲ ಮರೆತು ನಗ್ನಗ್ತಾ ಇದ್ಬಿಡಮ್ಮ. ಆ ರಾಸ್ಕೆಲ್ನ ಚೆನ್ನಾಗಿ ಹೊಡೆದು ರಾತ್ರಿನೇ ಮನೆಯಿಂದ ಓಡಿಸಿದೀನಿ. ಅವನು ಮತ್ತೆ ನಿನ್ನ ಕಣ್ಮುಂದೆ ಬರಲ್ಲ ಎಂದಾಗ ಸಾನ್ವಿ, ಆಯ್ತಣ್ಣ, ಮರೆಯುವ ಪ್ರಯತ್ನ ಮಾಡ್ತೀನಿ. ಆ ಘಟನೆ ನನ್ ಮನ್ಸಲ್ಲಿ ಒಂಥರ ಭಯ ಹುಟ್ಟಿಸಿತ್ತು. ಆ ವ್ಯಕ್ತಿ ಮತ್ತೆ ನನ್ನ ಕಣ್ಣ ಮುಂದೆ ಬರಲ್ಲ ಅಂದ್ರಲ್ಲ, ಈಗ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತು. ಇನ್ನು ನಾನು ಯಾವ ರೀತಿ ಯೋಚನೆ ಮಾಡಲ್ಲ. ನಗ್ನಗ್ತಾ ಎಲ್ಲರ ಜೊತೆಯಾಗಿರ್ತೀನಿ. ನೀವು ವರಿ ಮಾಡ್ಕೋಬೇಡಿ. ಪಂಕಜಣ್ಣ, ನೀವು ಆರಾಮಾಗಿರಿ. ನೀವು ಕೂಡ ಸಪ್ಪಗಿರೋದು ನನ್ಗೆ ನೋಡಕ್ಕಾಗ್ತಿಲ್ಲ. ಪಾಪ ಅಕ್ಕನ ಮದುವೆ ನಡೀತಿದೆ, ಆದ್ರೂ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣ್ತಿಲ್ಲ. ಅದು ನನ್ನಿಂದ ಹಾಳಾಗಿದೆ ಅಂತ ನನ್ಗೂ ಫೀಲ್ ಆಗುತ್ತೆ. ಅಣ್ಣ ಪ್ಲೀಸ್, ನೀವು ಕೂಡ ಅದನ್ನೆಲ್ಲ ಮರೆತು ಅಕ್ಕನ ಮದುವೆಯಲ್ಲಿ ಖುಷಿಯಾಗಿ ಓಡಾಡಿ. ನಾನು ಕೂಡ ಎಲ್ಲ ಮರಿತೀನಿ ಎಂದು ತನ್ನ ಮುಖದಲ್ಲಿ ನಗು ತಂದುಕೊಂಡ ವಿಕ್ರಮ್ ನಿತಿನ್ ಬಳಿ ಬಂದು, ನೋಡು ನಿತಿನ್, ನಿನ್ ಹುಡುಗಿ ಇವತ್ತೇ ಮದುಮಗಳ ತರ ಕಾಣ್ತಿದ್ದಾಳೆ. ಇವತ್ತೇ ನಿಮ್ಮಪ್ಪ ಅಮ್ಮಂಗೆ ಅವಳನ್ನ ತೋರಿಸಿದ್ರೆ ಆಗಿತ್ತು. ಪರೀಕ್ಷೆ ಮುಗಿದೇ ಹೋಗ್ತಿತ್ತಲ್ವೇನೋ, ಹೇಳ್ತೀಯಾ ಎಂದ ಖುಷಿಯಲ್ಲಿ. ನಿತಿನ್, ಅವಸರ ಮಾಡ್ಬೇಡ ಕಣೋ. ಹೆಚ್ಚು ಕಮ್ಮಿ 1 ವಾರದಿಂದ ನಾನು ಇಲ್ಲಿಗೆ ಬರ್ತಾನೆ ಇದ್ದೀನಿ. ಸಾನ್ವಿ ಎದುರಿಗೆ ಓಡಾಡ್ತಾನೆ ಇದ್ದೀನಿ. ಒಂದೇ ಒಂದು ಸಾರಿ ಕೂಡ ಅವರು ನನ್ನನ್ನ ಕಣ್ಣೆತ್ತಿಯೂ ನೋಡಿಲ್ಲ. ಅರ್ಜೆಂಟ್ ಮಾಡ್ಬೇಡ. ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡು. ಇಷ್ಟ ಇಲ್ಲದೆ ಮದುವೆಯಾಗಿ ಅವರಿಗೂ ನೋವು ಕೊಟ್ಟು ನಾನು ನೋವು ಅನುಭವಿಸುವುದು ನಿನ್ಗೆ ಸರಿ ಅನ್ನಿಸುತ್ತಾ? ಪ್ಲೀಸ್ ಕಣೋ, ಮೊದಲು ಸಾನ್ವಿಯವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಆಮೇಲೆ ಅಮ್ಮಂಗೆ ಅಪ್ಪಂಗೆ ಹೇಳೋಣ ಎಂದಾಗ ವಿಕ್ರಮ್ಗೆ ಅವನ ಮಾತು ಸರಿ ಎನಿಸಿ, ಓಕೆ, ಇನ್ನು ಅವಳಿಗೆ 1 ವಾರ ಟೈಮ್ ಕೊಡ್ತೀನಿ ಅಷ್ಟೇ. ಆಮೇಲೆ ಯಾರು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ. ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನನ್ನ ಆಸೆ. ಅದನ್ನ ಖಂಡಿತ ನೆರವೇರಿಸ್ಕೋತೀನಿ. ನಿನಗಿಂತ ಒಳ್ಳೆ ಹುಡುಗ ಸಿಗ್ತಾನ? ಯಾವುದೇ ಕಾರಣಕ್ಕೂ ನಿನ್ನನ್ನ ಮಾತ್ರ ಬಿಟ್ಕೊಡಲ್ಲ. ನೀನೇ ಸಾನ್ವಿಗೆ ಆಗೋನು. ಇದನ್ನ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಕೋ ಎಂದ. ಪ್ರೀತಂ ಶರಣ್ಯಾಳಿಗೆ ತಾಳಿ ಕಟ್ಟಿದ ನಂತರ ಧಾರೆ ಸಪ್ತಪದಿ ಮುಗಿದ ಮೇಲೆ ಉಳಿದ ಶಾಸ್ತ್ರಗಳೆಲ್ಲವೂ ಸುಸೂತ್ರವಾಗಿ ನೆರವೇರಿದವು. ಪ್ರಕಾಶ್ ಸುಶೀಲರ ಆನಂದಕ್ಕೆ ಪಾರವೇ ಇರಲಿಲ್ಲ. ಆದರೆ ಸ್ವರ್ಣರಾಮು ಸಾನ್ವಿ ವಿಕ್ರಮ್ ಮದುವೆ ನಡೆಯಲ್ಲ ಅಂತ ಯೋಚಿಸುತ್ತಾ ನೊಂದುಕೊಂಡರು. ಮದುವೆ ಮುಗಿದ ಮೇಲೆ ಎಲ್ಲ ನೆಂಟರಿಷ್ಟರು ತಮ್ಮ ತಮ್ಮ ಮನೆಗೆ ಹೊರಟರು. ಸ್ವರ್ಣ, ಸಾನ್ವಿ ಹೊರಡೋಣ ಕೂಸೆ ಎಂದಾಗ ಪಂಕಜ್, ಅಮ್ಮ ಬೇಜಾರ್ ಮಾಡ್ಕೋಬೇಡಿ. ಸಾನ್ವಿ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ. ಅವಳಿಗೆ ಹೆಲ್ತ್ ಇನ್ನೂ ಸರಿಯಾಗಿಲ್ಲ. ಆಯ ಇನ್ನೂ ಹಸಿಯಾಗಿಯೇ ಇದೆ. ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನಾವು ಇಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ ಎಂದಾಗ ರಾಮು, ನೀವು ಚೆನ್ನಾಗಿ ನೋಡ್ಕೋತೀರಾ ಗೊತ್ತಪ್ಪ, ಆದ್ರೆ ಕೂಸು ಬಂದು ತುಂಬಾ ದಿನ ಆಯ್ತು. ಅವಳನ್ನ ಬಿಟ್ಟು ನಮ್ಗೆ ತುಂಬಾ ದಿನ ಇರೋಕ್ಕಾಗಲ್ಲ. ಆದ್ರೆ ಅವಳ ಆರೋಗ್ಯ ಅಂದ್ರೆ ನಾವು ಕೇರ್ ಮಾಡ್ಲೇಬೇಕು ಅಲ್ವಾ? ಸರಿ ಕಣಪ್ಪ, ನಾವಿನ್ನು ಹೊರಡ್ತೀವಿ ಎಂದಾಗ ಸುಶೀಲಾ, ಅಣ್ಣ ಇನ್ನೊಂದೆರಡು ದಿನ ಹೋಗಬಹುದಿತ್ತು ಎಂದಿದ್ದಕ್ಕೆ ಸ್ವರ್ಣ, ಆಗ್ಲೇ ಮನೆ ಬಿಟ್ಟು 3 ದಿನ ಆಯ್ತು. ಇನ್ನೊಂದು ಸಲ ಬರ್ತೀವಿ ಎಂದು ಹೇಳಿ ಅವರು ಕೂಡ ಊರಿಗೆ ಹೊರಟರು. ಸಂಜಯ್ ಜಗನ್ ಬಳಿ ಬಂದು, ಜಗನ್, ಅವತ್ತೇ ಕೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ? ಇವರು ಯಾರು? ನಿಮ್ಮಮ್ಮ ಅಂತ ಹೇಳಿ ಪರಿಚಯ ಮಾಡಿಸಿದ್ಯಲ್ಲ. ಆಗ ಜಗನ್, ನಮ್ಮ ತಾಯಿ ತೀರಿಕೊಂಡಾಗ ನಾವಿನ್ನು ತುಂಬಾ ಚಿಕ್ಕವರು. ನನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ಅಂತ ನನ್ನ ತಾಯಿಯ ತಂಗಿ ನಮ್ಮನೆಗೆ ಬಂದ್ರು. ಅವರು ತಮ್ಮ ಜೀವನವನ್ನು ಮರೆತು ನಮಗೋಸ್ಕರ ಬದುಕಿದ್ರು. ನಮ್ಮ ತಂದೆ ಜೈಲಿಂದ ಹೊರಗೆ ಬಂದ ಮೇಲೆ ನಾವೆಲ್ಲ ಬಲವಂತ ಮಾಡಿ ನಮ್ಮ ತಾಯಿಯ ಫೋಟೋ ಮುಂದೆ ನಮ್ಮ ತಂದೆ ಕೈಯಲ್ಲಿ ನಮ್ಮ ಚಿಕ್ಕಮ್ಮನಿಗೆ ತಾಳಿ ಕಟ್ಟಿಸಿದ್ವಿ. ಹೆತ್ತೋಳು ಒಬ್ಬಳಾದರೆ ನಮ್ಮ ಜೀವನ ರೂಪಿಸಿತು ನನ್ನ ಈ ಚಿಕ್ಕಮ್ಮ. ಪಾಪಗೋಸ್ಕರ ತಮ್ಮ ಜೀವನಾನೇ ತ್ಯಾಗ ಮಾಡ್ಬಿಟ್ರು ಎಂದ ಬೇಸರದಲ್ಲಿ. ಆಗ ಸಂಜಯ್, ಸಾರಿ ಜಗನ್, ಈ ವಿಷಯ ಕೇಳ್ಬಾರ್ದಿತ್ತು. ದಯವಿಟ್ಟು ನನ್ನನ್ನ ಕ್ಷಮಿಸು. ಜಗನ್ ಸರ್, ಇಷ್ಟಕ್ಕೆಲ್ಲ ಸಾರಿ ಕೇಳ್ಬಾರ್ದು. ನೀವು ಮುಂದೆ ನಮ್ಮನೆಯಲ್ಲಿ ಒಬ್ಬರಾಗೋರು. ನಿಮ್ಗೆ ಎಲ್ಲವನ್ನು ತಿಳ್ಕೊಳ್ಳೋ ಹಕ್ಕಿದೆ. ಮತ್ತೆ ಇನ್ನೊಂದು ರಿಕ್ವೆಸ್ಟ್,
ಇರುವ ಮನೆ ಪ್ರೀತಮ್ ಸರ್ಗೆ ಸೇರಿತು. ಅಲ್ಲಿ ಅವರ ತಾಯಿ ಫೋಟೋ ಇದೆ. ಅವರು ಬಾಳಿ ಬದುಕಿದ ಮನೆಗೆ ಒಂದೇ ಒಂದು ಸಲ ಕಾಲಿಟ್ಟು ಸೇರುವದ್ದು ಬಂದರೆ ಪ್ರೀತಮ್ ಸರ್ ತಾಯಿಯವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ವಿಷಯ ನನ್ನ ಮನಸ್ಸಿಗೆ ಬಂತು, ಅದಕ್ಕೆ ನಿಮಗೆ ಹೇಳಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸಂಜಯ್, ಒಳ್ಳೆ ಯೋಚನೆ. ಇದನ್ನ ನಾನು ಪಂಕಜಣ್ಣ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡು. ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ನಾನೇ ಅವರನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಎಂದ. ಇಬ್ಬರು ಹೋಗಿ ತಮ್ಮ ತಮ್ಮ ಮನೆಯವರಿಗೆ ವಿಷಯ ತಿಳಿಸಿದರು. ಎಲ್ಲರೂ ಸಂತೋಷವಾಗಿ ಒಪ್ಪಿಕೊಂಡರು. ಪ್ರೀತಮ್ ಶರಣ್ಯಾಗೂ ಈ ವಿಷಯ ಕೇಳಿ ತುಂಬಾ ಸಂತೋಷವಾಯಿತು. ಸಂಜಯ್ ಪ್ರೀತಮ್ ಶರಣ್ಯಾರನ್ನು ಕರೆದುಕೊಂಡು ಹೋಗಿ ಹೆಣ್ಣನ್ನು ಸೇರು ಒದಿಸಿ ಆರತಿ ಮಾಡಿ ಮನೆ ಹೊಕ್ಕಿಸುವ ಶಾಸ್ತ್ರ, ಮನೆಯಲ್ಲಿ ದೀಪ ಹೊತ್ತಿಸುವ ಶಾಸ್ತ್ರ ಮುಗಿಸಿ ವಾಪಸ್ ಮನೆಗೆ ಕರೆದುಕೊಂಡು ಬಂದ. ರಾತ್ರಿ ಸಾನ್ವಿ ಶರಣ್ಯ ರೂಮ್ನಲ್ಲಿ ಒಬ್ಬಳೇ ಕುಳಿತಿದ್ದಳು. ಅಲ್ಲಿಗೆ ಬಂದ ವಿಕ್ರಮ್ನನ್ನು ನೋಡಿ ಸಾನ್ವಿ ಅಲ್ಲಿಂದ ಹೋಗಲು ಹೊರಟಾಗ ವಿಕ್ರಮ್, ಸಾನ್ವಿ ನೀನು ಯಾವಾಗ್ಲೂ ನನ್ನಿಂದ ದೂರ ಹೋಗ್ತೀಯ, ಯಾಕೆ ಅಂತ ಇವತ್ತು ಕಾರಣ ನನ್ಗೆ ಗೊತ್ತಾಗ್ಬೇಕು. ಗೊತ್ತಾಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ, ನಿನ್ನನ್ನು ಹೋಗೋಕೆ ಬಿಡಲ್ಲ ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡ. ಸಾನ್ವಿ ಕೈ ಬಿಡಿ ಸರ್ ಎಂದಾಗ ವಿಕ್ರಮ್, ನೋಡು ನಿನ್ನನ್ನು ತುಂಬಾ ಧೈರ್ಯವಂತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಇಷ್ಟು ವೀಕ್ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಹತ್ರ ಮಾತಾಡೋ ಧೈರ್ಯ ಇಲ್ಲದೆ ಯಾವಾಗ್ಲೂ ತಪ್ಪಿಸ್ಕೊಂಡು ಹೋಗ್ತೀಯ. ಯಾಕೆ, ನಾನಂದ್ರೆ ಭಯಾನ ಎಂದು ಅವಳ ಮುಖ ನೋಡಿದ. ಸಾನ್ವಿ, ನನ್ಗೆ ಯಾರ ಭಯಾನೂ ಇಲ್ಲ, ಆದ್ರೆ ನಿಮ್ಮ ಜೊತೆ ನನ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಷ್ಟೇ ಎನ್ನುತ್ತಾ ಹೋಗುವ ಪ್ರಯತ್ನ ಅವಳನ್ನು ವಿಕ್ರಮ್ ಗೋಡೆಗೆ ಹೊರಗಿಸಿ ಅವನ ಕೈ ಮಧ್ಯೆ ಬಂಧಿಸಿದ. ವಿಕ್ರಮ್ನ ಈ ವರ್ತನೆ ಸಾನ್ವಿಗೆ ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ನೆನಪು ಮಾಡಿತು. ಅವಳ ಮನಸ್ಸಿಗೆ ತುಂಬಾ ಹಿಂಸೆ ಎನಿಸಿ ಅಳುತ್ತಾ ಹಾಗೆ ನೆಲಕ್ಕೆ ಕುಸಿದಳು. ಬರಿಯಾದ ವಿಕ್ರಮ್, ಸಾನ್ವಿ ಯಾಕೆ, ಏನಾಯ್ತು, ಆರ್ ಯು ಆಲ್ ರೈಟ್ ಎಂದು ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಿದ್ದರು. ಅವಳು ಬಿಕ್ಕಳಿಸಿ ಅಳುತ್ತಿದ್ದಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪಂಕಜ್ ಸಾನ್ವಿ ಅಳುತ್ತಿದ್ದನ್ನು ಗಾಬರಿಯಾದ. ಅವಳ ಬಳಿ ಬಂದ ಅವನು, ಏನಾಯ್ತಮ್ಮ ಸಾನ್ವಿ, ಯಾಕಮ್ಮ ಅಳ್ತಾ ಇದ್ದೀಯಾ ಎಂದವನು ವಿಕ್ರಮ್ ಕಡೆ ನೋಡಿದ. ವಿಕ್ರಮ್, ಅಯ್ಯೋ ನಾನಿನ್ನೂ ಬೈದಿಲ್ಲ, ಅವಳಿಗೆ ಹೊಡೆದದ್ದು ಇಲ್ವೇ ಇಲ್ಲ, ಜಸ್ಟ್ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂದೆ. ತಪ್ಪಿಸ್ಕೊಂಡು ಓಡ್ತಿದ್ಲು, ಅವಳನ್ನ ಬಲವಂತವಾಗಿ ಹಿಡಿದು ನಿಲ್ಲಿಸ್ದೆ ಅಷ್ಟೆ. ನೀನು ನನ್ನನ್ನ ಗುರಾಯಿಸ್ಬೇಡ, ಅವಳನ್ನೇ ಕೇಳು. ನಾನೇನಾದ್ರೂ ಅವಳಿಗೆ ಹೇಳಿದ್ನಾ ಅಂತ ಅಂದಾಗ ಸಾನ್ವಿ ಏನೇನೋ ಮಾತನಾಡದೆ ರೂಮಿಂದ ಹೊರಗೆ ಹೋದಳು. ವಿಕ್ರಮ್ ಹೇಳಿದ ಬಲವಂತ ಅನ್ನುವ ಮಾತು ಸಾನ್ವಿಯ ಕಣ್ಣೀರು ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ನೆನಪಿಸಿತು. ಮನಸ್ಸಿನಲ್ಲಿ ಪಾಪ, ನಿನ್ನೆ ಆ ರಾಕ್ಷಸ ರಮಣ್ ಸಾನ್ವಿ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ. ಈಗ ವಿಕ್ರಮ್ ಎದುಕೊಂಡ ರೀತಿ ಅವಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆಯ ನೆನಪು ತಂದಿರಬೇಕು. ಎಷ್ಟೇ ಧೈರ್ಯವಂತರಾದರೂ ಮನಸ್ಸಿಗೆ ಆಘಾತ ತರುವ ಘಟನೆ ಒಮ್ಮೆ ನಡೆದರೆ ಸಾಕು, ಅದರಿಂದ ಹೊರಗ್ಬರೋಕೆ ತುಂಬಾ ಸಮಯ ಬೇಕಾಗುತ್ತೆ. ಸಾನ್ವಿ ತುಂಬಾ ನೊಂದ್ಕೊಂಡಿದ್ದಾಳೆ. ಮೊದ್ಲೇ ವಿಕ್ರಮ್ ಬಗ್ಗೆ ಅವಳಿಗೆ ಬೇಸರ ಇದೆ, ಎಲ್ಲಾ ಸೇರಿ ಅವಳಿಗೆ ದುಃಖ ತಂದಿದೆ ಅಷ್ಟೇ ಎಂದುಕೊಂಡವನು, ವಿಕ್ರಮ್ ಪ್ಲೀಸ್ ಕಣೋ, ಆ ಹುಡುಗಿನ ಯಾಕೋ ಅಷ್ಟೊಂದು ಗಾಬರಿ ಬೀಳಿಸ್ತೀಯಾ, ಅವಳಿಗೆ ಸ್ವಲ್ಪ ಟೈಮ್ ಕೊಡು, ಅವಳ ಮನಸ್ಸಲ್ಲಿ ಏನೋ ನೋವಿದೆ, ಆರೋದಕ್ಕಾದ್ರೂ ಬಿಡು. ನಿನ್ನ ಜೊತೆ ಅವಳು ಮಾತಾಡಿಲ್ಲ ಅನ್ನೋದ್ರ ಹಿಂದೆ ಏನೋ ಬೇಸರ ಇರಬೇಕು. ನಿನ್ನ ಹತ್ರ ಹಾಗೆ ಹೇಳಿದಾಳೆ, ಸ್ವಲ್ಪ ಟೈಮ್ ಕೊಡು, ಸಮಾಧಾನ ಆದ್ಮೇಲೆ ಅವಳೇ ನಿನ್ನ ಹತ್ರ ಮಾತಾಡ್ತಾಳೆ, ಅಲ್ಲಿರೋದನ್ನ ಹೇಳ್ಕೊತಾಳೆ. ನಿನ್ನ ಹತ್ರ ಹೇಳಿಲ್ಲ ಅಂದ್ರೆ ಸ್ವಲ್ಪ ದಿನ ಕಳೆದು ನಾನೇ ಮಾತಾಡ್ತೀನಿ ಎಂದಾಗ ವಿಕ್ರಮ್ ಸರಿ ಎಂದ. ವಿಕ್ರಮ್ ಮನಸ್ಸಿಗೆ ಬೇಸರ ಮಾಡಿಕೊಂಡು ಯಾರಿಗೂ ಹೇಳದೆ ಹಾಸ್ಪಿಟಲ್ನಲ್ಲಿದ್ದ ತನ್ನ ರೂಮ್ಗೆ ಬಂದ. ಊಟಕ್ಕೆ ಎಲ್ಲರೂ ಬಂದಾಗ ವಿಕ್ರಮ್ ಕಾಣದಿದ್ದನ್ನು ನೋಡಿ ಪಂಕಜ್ ಹೊರಗೆ ಬಂದು ನೋಡಿದಾಗ ಅವನ ಕಾರ್ ಇಲ್ಲದನ್ನು ನೋಡಿ ಅವನಿಗೆ ಕಾಲ್ ಮಾಡಿದ. ವಿಕ್ರಮ್, ಯಾಕೋ ಇದ್ದಕ್ಕಿದ್ದ ಹಾಗೆ ಊಟ ಕೂಡ ಮಾಡದೆ ಹೊರಟು ಹೋಗಿದ್ಯಾ, ಎಲ್ಲಿದ್ಯಾ? ವಿಕ್ರಮ್, ನಾನು ನನ್ನ ರೂಮ್ಗೆ ಬಂದೆ, ಇಲ್ಲೇ ಏನಾದ್ರೂ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತೀನಿ ಬಿಡೋ. ಪಂಕಜ್, ನನ್ನಿಂದ ಏನಾದ್ರೂ ಬೇಜಾರಾಯ್ತಾ? ವಿಕ್ರಮ್, ಚೇಚೆ ಇಲ್ಲ ಕಣೋ, ಸಾನ್ವಿ ನನ್ನನ್ನ ಇದ್ರೆ ಇರಿಟೇಟ್ ಆಗ್ತಾಳೆ, ಅದಕ್ಕೆ ಅವಳಿಂದ ದೂರ ಬಂದೆ. ಸರಿ, ನನ್ಗೆ ಹಾಸ್ಪಿಟಲ್ ನಿಂದ ಕಾಲ್ ಬರ್ತಿದೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಪಂಕಜ್ಗೆ ವಿಕ್ರಮ್ ಬಗ್ಗೆ ಮರುಕ ಹುಟ್ಟಿತು. ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಪಂಕಜ್ ಒಳಗೆ ಬಂದ. ಪಲ್ಲವಿ, ಪಂಕಜ್ ವಿಕ್ರಮಣ್ಣ ಎಲ್ಲಿ ಕಾಣ್ತಿಲ್ಲ ಇದ್ದಾರಾ ಎಂದಳು. ಪಂಕಜ್, ಇಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದಾನೆ, ನನ್ಗೂ ಗೊತ್ತಿರ್ಲಿಲ್ಲ, ಅವನು ಕಾಣದಿದ್ದನ್ನು ನೋಡಿ ಕಾಲ್ ಮಾಡಿದೆ, ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಎಂದ. ಸಾನ್ವಿಗೆ ಏನೋ ಕಸಿವಿಸಿ ಎನಿಸಿತು. ಅವಳು ಊಟಕ್ಕೆ ಕೂತವಳು ಎದ್ದು ಯಾರು ಎಷ್ಟೇ ಕರೆದರೂ ಇಳಿಸಿಕೊಳ್ಳದೆ ರೂಮ್ಗೆ ಹೋದಳು. ಪಲ್ಲವಿ, ಪಂಕಜ್ ಏನಾಯ್ತು? ವಿಕ್ರಮಣ್ಣ ಯಾಕೆ ಇದ್ದಕ್ಕಿದ್ದ ಹಾಗೆ ಹೋದ್ರು? ಸಾನ್ವಿ ಯಾಕೆ ಊಟ ಮಾಡದೆ ಎದ್ದು ಹೋದ್ಲು? ಇರಿ, ಕರ್ಕೊಂಡು ಬರ್ತೀನಿ ಎಂದಾಗ ಪಂಕಜ್, ಬೇಡ ಪಲ್ಲವಿ, ಅವಳನ್ನ ಅವಳ ಪಾಡಿಗೆ ಹೊತ್ತು ಬಿಡೋಣ, ಆಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ, ಇಲ್ಲ ಅಲ್ಲಿಗೆ ಊಟ ತಗೊಂಡೋಗಿ ಕೊಡ್ತೀನಿ, ಎಲ್ಲರಿಗೂ ಊಟ ಬಿಡಿಸದೆ ಆಗಬೇಕಿರೋ ಕೆಲಸದ ಬಗ್ಗೆ ಗಮನ ಕೊಡು.
ನಾನು ಹೇಳಿದ್ದು ನಿನ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಎಂದಾಗ ಪಲ್ಲವಿ ಹಾ ಪಂಕಜ್ ಎಂದು ಹೇಳಿ ಎಲ್ಲರಿಗೂ ಊಟ ಬಡಿಸಿ ತಾನು ಕೂಡ ಊಟ ಮಾಡಿದಳು. ರೂಮ್ಗೆ ಬಂದ ಸಾನ್ವಿ ತನ್ನಷ್ಟಕ್ಕೆ, ಪಾಪ ವಿಕ್ರಮ್ಗೆ ನನ್ನಿಂದ ಬೇಜಾರಾಗಿದೆ ಅನ್ಸತ್ತೆ, ಊಟ ಕೂಡ ಮಾಡದೆ ಹಾಗೆ ಹೋಗಿದ್ದಾರೆ. ನಿನ್ನೆ ನಡೆದ ಘಟನೆಯಿಂದ ನನ್ಗೆ ಭಯ ಆಗಿದೆ, ನೋವಾಗಿದೆ. ಆದ್ರೆ ಅದರಲ್ಲಿ ವಿಕ್ರಮ್ ತಪ್ಪಾದ್ರೂ ಏನಿದೆ? ನಾನ್ ಯಾಕೆ ಅವರ ಹತ್ರ ಹಾಗೆ ನಡ್ಕೊಂಡೆ? ವಿಕ್ರಮ್ನ ಪ್ರೀತಿ ಮಾಡ್ತಿದ್ದೀನಿ. ನಿತಿನ್ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಆ ಕೋಪದಿಂದ ನಾನು ವಿಕ್ರಮ್ನ ಅವಾಯ್ಡ್ ಮಾಡ್ತಿದ್ದೀನಿ. ಆದ್ರೆ ಇದ್ಯಾವುದು ವಿಕ್ರಮ್ಗೆ ಗೊತ್ತಿಲ್ಲ. ನಾನು ಕಾರಣನೇ ಹೇಳ್ದೆ ಅವರ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಿದ್ರೆ ಅವರ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ಯಾಕೆ ಇಷ್ಟು ಸಿಲ್ಲಿಯಾಗಿ ನಡ್ಕೋತಿದ್ದೀನಿ? ನಾನು ಅವರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಕೆ ಸಾಧ್ಯ ಇಲ್ಲ. ನಿತಿನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ ಅಂತ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಬೋದು ಅಲ್ವಾ? ಹೀಗೆ ನಾನು ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಇರೋದು ಅವರಿಗೆ ಹೇಗೆ ಅರ್ಥ ಆಗ್ಬೇಕು? ನಾನು ವಿನಾಕಾರಣ ವಿಕ್ರಮ್ ಮನಸ್ಸಿಗೆ ನೋವು ಮಾಡ್ತಿದ್ದೀನಿ. ನಾನು ಪ್ರೀತಿ ಮಾಡ್ತಿರೋರ್ಗೆ ನಾನೇ ಇಷ್ಟು ಹಿಂಸೆ ಕೊಡೋದಾ? ನೋ ಎಂದುಕೊಂಡವಳು ತಕ್ಷಣ ಫೋನ್ ತೆಗೆದುಕೊಂಡು ವಿಕ್ರಮ್ಗೆ ಕಾಲ್ ಮಾಡಿ ಎಂದಷ್ಟೇ ಹೇಳಿದ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ವಿಕ್ರಮ್, ಹಲೋ, ಕೇಳಿಸ್ತಿದ್ಯಾ? ಯಾರು ಮಾತಾಡಿ ಎಂದಾಗ ಸಾನ್ವಿ, ನಾನು ಸಾನ್ವಿ ಎಂದಿದ್ದನ್ನು ಕೇಳಿ ವಿಕ್ರಮ್ ಆಶ್ಚರ್ಯದಿಂದ, ಸಾನ್ವಿ ನೀನು ನನಗ್ ಕಾಲ್ ಮಾಡಿದ್ಯಾ ಎಂದಾಗ ಸಾನ್ವಿ, ಐ ಆಮ್ ಸಾರಿ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿದ್ದೀನಿ. ಅದಕ್ಕೆ ತಾನೇ ನೀವು ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರಟಿದ್ದು. ನನ್ಗೆ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಏನೋ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಮನೆಗೆ ಬಂದು ಊಟ ಮಾಡಿ. ಬಿಕ್ಕಳಿಸಿ ಅಳುತ್ತಿದ್ದಳು. ಇದ್ದಕ್ಕಿದ್ದ ಹಾಗೆ ಕಾಲ್ ಕಟ್ಟಾಯ್ತು. ಕಾಲ್ ಕಟ್ಟಾಗಿದ್ದನ್ನು ನೋಡಿ ವಿಕ್ರಮ್ ಗಾಬರಿಯಿಂದ ಮತ್ತೆ ಕಾಲ್ ಟ್ರೈ ಮಾಡಿದ. ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಅವನು ಗಾಬರಿಯಿಂದ ಒಂದು ಕ್ಷಣ ಕೂಡ ತಡ ಮಾಡದೆ ಪಂಕಜ್ ಮನೆ ಕಡೆ ಹೊರಟರು. ಮುಂದೇನು? ಸಾನ್ವಿಗೆ ಏನಾಯ್ತು? ಅವಳಿಗೆ ಮತ್ತೆ ಏನಾದ್ರೂ ತೊಂದರೆ ಆಯ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.